ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಎಸ್ ರಾಧಾ ಅಡುಗೆ ಮನೆ ಚಾನಲ್ಗೆ ಆದರದ ಸ್ವಾಗತ. ಇವತ್ತು ಮಂಗಳೂರು ಸ್ಟೈಲಿನ ದೋಸೆ ಚಟ್ನಿ ಪಲ್ಯ ಮಾಡೋಣ. ಬನ್ನಿ ರುಚಿಕರವಾದ ದೋಸೆ ಚಟ್ನಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದಿನದ ಮುಂಚೆನೇ ನಾವು 2 ಲೋಟದಷ್ಟು ಅಕ್ಕಿನ ನೆನೆಸ್ಕೊಬೇಕು. 2 ಸ್ಪೂನು ಉದ್ದಿನಕಾಳು, 1 ಸ್ಪೂನು ಮೆಂತ್ಯ ಕಾಳನ್ನ ಹಾಕಿ 4 ಅವರು ನೆನೆಸ್ಬೇಕು. 4 ಅವರ್ ಆದಮೇಲೆ ರುಬ್ಬಬೇಕು. ರುಬ್ಬಿ 8 ಅವರ್ ಆದಮೇಲೆ ಈ ರೀತಿ ಪರ್ಮಿಂಟೇಷನ್ ಆಗಿ ಬಂದಿರ್ತದೆ. ಅದಕ್ಕೆ ಉಪ್ಪು, ಸೋಡಾ ಎಲ್ಲ ಹಾಕಿ ಈರುಳ್ಳಿನೂ ಹಾಕಿ ರುಬ್ಕೊಬೇಕು. ಈಗ ಅದಕ್ಕೆ ಒಂದು ರುಚಿಕರವಾದ ಚಟ್ನಿನ ಮಾಡೋಣ. ಹುರ್ಗಡ್ಲೆ, ತೆಂಗಿನಕಾಯಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಸಕ್ಕರೆ, ಉಪ್ಪು, ಈ ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನ ಹಾಕಿ ರುಬ್ಕೊಳ್ಳೋಣ. ಇವಾಗ ಇದಕ್ಕೆ ಚಟ್ನಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾವಿಲ್ಲಿ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟನ್ನ ಹಾಕಿ ಚಟಪಟ ಅಂತ ಸಿಡಿಸ್ಕೊಬೇಕು. ತೆಂಗಿನಕಾಯಿ, ಹುರ್ಗಡ್ಲೆ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹುರ್ಗಡ್ಲೆ, ಸ್ವಲ್ಪ ಸಕ್ಕರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೊಬೇಕು. ರುಬ್ಬಿ ಆದಮೇಲೆ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಬೇಕು. ಈಗ ರುಬ್ಬಿರುವಂಥ ಚಟ್ನಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಈಗ ಒಂದು ಕಡ್ಡಿ ಕರಿಬೇವನ್ನ ನಾವು ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ವಲ್ಲ ಅದ್ರ ಜೊತೆಗೇ ಹಾಕಿ ಚೆನ್ನಾಗಿ ಕರಿಬೇವೆಲ್ಲ ಕ್ರಿಸ್ಪಿ ಆಗೋವರೆಗೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ತುಂಬ ರುಚಿಕರವಾಗಿ ಬರ್ತದೆ. ಬೇಕಾದರೆ ನಿಮಗೆ ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಹಾಕಿ ಸಹ ಒಗ್ಗರಣೆನೂ ಮಾಡ್ಕೊಬೋದು. ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ಆರಿದ ಮೇಲೆ ಅದಕ್ಕೆ ಚಟ್ನಿನ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ನಾವಿಲ್ಲಿ ದೋಸೆಗೆ ಪಲ್ಯ ಮಾಡೋಣ. ದೋಸೆಗೆ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿ ಇಕ್ಕಿ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈ ರೀತಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕಿ ಸ್ವಲ್ಪ ಚಟಪಟ ಅಂತ ಸಿಡಿಸ್ಕೊಬೇಕು ನಾವಿಲ್ಲಿ. ನೋಡಿ, ಇವಾಗ ಈ ರೀತಿ ಸಾಸಿವೆ, ಜೀರಿಗೆ ಎರಡನ್ನೂ ಚಟಪಟ ಅಂತ ಸಿಡಿತಾ ಇದೆ ನೋಡಿ. ಈ ರೀತಿಯಾಗಿ ಬೇಕಾದರೆ ನಿಮಗೆ 1 ಟೇಬಲ್ ಸ್ಪೂನು ತುಪ್ಪನೂ ಸಹ ಆ್ಯಡ್ ಮಾಡ್ಕೊಬೋದು. ನೋಡಿ, ಇವಾಗ ಸಾಸಿವೆ, ಜೀರಿಗೆ ಆದಮೇಲೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನೂ ಸೇರಿಸ್ಕೊಳ್ಳಿ. ಒಂದು ಟೇಬಲ್ ಸ್ಪೂನಷ್ಟು. ಈಗ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಎಲ್ಲವೂ ಈ ರೀತಿಯಾಗಿ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿ ಫ್ರೈ ಆಗ್ತಾಯಿದೆ ನೋಡಿ. ಈ ರೀತಿಯಾಗಿ ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಕಟ್ ಮಾಡ್ಕೊಂಡಿದ್ವಲ್ಲ, ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಬೋದು. ನಾನಿಲ್ಲಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಶುಂಠಿ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ. 1 ರಿಂದ 2 ಈರುಳ್ಳಿನ ಉದ್ದುದ್ದಾಗಿ ಹಚ್ಕೊಬೇಕು. ಈರುಳ್ಳಿನ ಸಣ್ಣದಾಗಿ ಏನು ಬೇಕಾಗಿಲ್ಲ, ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಬೇಕು. ನಾನಿಲ್ಲಿ 2 ದೊಡ್ಡ ಸೈಜಿನ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಮುಂದಿದ್ದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಈರುಳ್ಳಿಗೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಇಲ್ಲಿ ಆಲೂಗಡ್ಡೆಗೂ ಸಹ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಿ. ಈ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಒಗ್ಗರಣೆಗೆ ಎಲ್ಲ ಪದಾರ್ಥಕ್ಕೂ ಉಪ್ಪು ಹಿಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ತಿನ್ನೋದಕ್ಕೆ.
ಎಲ್ಲೂ ಸಪ್ಪೆ ಅನಿಸೋದಿಲ್ಲ ತಿನ್ನುವಾಗ. ನೋಡಿ ಈ ರೀತಿಯಾಗಿ ಈ ಈರುಳ್ಳಿನೂ ಸಹ ಫ್ರೈ ಆಗ್ತಾ ಬಂದಿದೆ ನೋಡಿ ಇವಾಗ. ನೋಡಿ ಈ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲನೂ ಸಹ ಚೆನ್ನಾಗಿ ಕರಿಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಆವಾಗವಾಗ, ಇಲ್ಲಾಂದರೆ ಟೇಸ್ಟಿಯಾಗಿ ಬರೋದಿಲ್ಲ. ಈ ರೀತಿ ತಿರುಗಿಸ್ಕೊಟ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ, ಎಲ್ಲ ಕಡೆ ಮಸಾಲೆ ಹಿಡಿತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ತಿರುಗಿಸ್ಕೊಡ್ಬೇಕು ನೋಡಿ. ಇವಾಗ ಈ ರೀತಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಈ ರೀತಿಯಾಗಿ ಕಲರು ಸಹ ಚೇಂಜ್ ಆಗಿದೆ. ಈಗ ಉಪ್ಪು, ಅರಶಿನ ಪುಡಿ, ಆಲೂಗಡ್ಡೆ ಇಷ್ಟನ್ನು ಹಾಕಿ ಬೇಯಿಸ್ಕೊಂಡಿದ್ವಿ. ಈ ಆಲೂಗಡ್ಡೆನ 3 ವಿಸಿಲ್ ಬೇಯಿಸ್ಕೊಳ್ಳಿ. ಸಿಪ್ಪೆ ತೆಗೆದು ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಸ್ಮ್ಯಾಶ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರಶಿನ ಪುಡಿ ಮೊದಲೇ ಹಾಕಿರೋದ್ರಿಂದ ತಿರುಗಿ ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಆಲೂಗಡ್ಡೆ ಬೇಯಿಸೋವಾಗಲೇ ಅರಶಿನ ಪುಡಿ ಹಾಕಿ ನಾವು ಬೇಯಿಸ್ಕೊಂಡಿದ್ದೀವಿ. ಉಪ್ಪು ಅರಶಿನ ಪುಡಿ ಎಲ್ಲ ಹಾಕಿ ಒಂದು 3 ವಿಸಿಲು ಆಲೂಗಡ್ಡೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ, ಆಮೇಲೆ ತದನಂತರ ಬೇಯಿಂದಾದಮೇಲೆ ಸಿಪ್ಪೆ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಒಗ್ಗರಣೆ ಕೊಟ್ಟ ಮೇಲೆ ಈ ಆಲೂಗಡ್ಡೆನೂ ಸಹ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಘಮ ಘಮ ಅಂತ ತುಂಬ ಟೇಸ್ಟಿಯಾಗಿ ಬರ್ತದೆ ಪಲ್ಯ. ಎಲ್ಲ ಅಡುಗೆಗೂ ಕೊತ್ತಂಬರಿ ಇದ್ರೇ ಅಡುಗೆ ತುಂಬ ರುಚಿಯಾಗಿ ಬರ್ತದೆ ನೋಡಿ. ಇವಾಗ ಕೊತ್ತಂಬರಿನೂ ಸಹ ಸೇರಿಸಾದ್ಮೇಲೆ ಈ ರೀತಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಒಂದು ಕಾವಲಿ ಇಟ್ಕೊಳ್ಳೋಣ, ಹೆಂಚನ್ನ ಇಟ್ಕೊಳ್ಳೋಣ. ಈ ದೋಸೆ ಹೆಂಚನ್ನ ಇಟ್ಕೊಂಡು ಚೆನ್ನಾಗಿ ದೋಸೆ ಕಾವಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ನೀಟಾಗಿ ಬಟ್ಟೆಯಿಂದ ಒರೆಸಿ ಈ ರೀತಿಯಾಗಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ದೋಸೆನ ಆ ರೀತಿ ತೆಳುವಾಗಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಸಹ ಒಟ್ಟಿಗೆ ಬಿಸಿ ಮಾಡ್ಕೊಂಬಿಡ್ಬೇಕು. ಆಗ ತುಂಬ ಟೇಸ್ಟಿಯಾಗಿ ಬರ್ತದೆ. ಎರಡೂ ಕಾಯಿಸ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಬೇಕಾದರೆ ನಿಮಗೆ ಬೆಣ್ಣೆನೂ ಸಹ ಸೇರಿಸ್ಕೊಬೋದು. ಕೆಲವ್ರಿಗೆ ಬೆಣ್ಣೆ ಇಷ್ಟ ಆಗೋದಿಲ್ಲ, ಸ್ಮೆಲ್ಲು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ತುಪ್ಪ ಸೇರಿಸ್ಕೊಂಡ್ರೆ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ. ಕೆಲವು ಮಕ್ಕಳು ಬೆಣ್ಣೆ ತಿನ್ನೋದಿಲ್ಲ, ಅದಕ್ಕೋಸ್ಕರ ತುಪ್ಪನ ಎಣ್ಣೆನ ಎರಡೂ ಕಾಯಿಸ್ಕೊಂಡು ಈ ರೀತಿಯಾಗಿ ದೋಸೆ ಹರಡಿದ ಮೇಲೆ ಈ ರೀತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿನೆಸ್ ಆಗಿ ತುಂಬ ಚೆನ್ನಾಗಿ ಬರ್ತದೆ. ನಾವು ಇಲ್ಲಿ ದೋಸೆ ಸಂಪಣಿ ರುಬ್ಬೋವಾಗ್ಲೂ 2 ಈರುಳ್ಳಿ ಕಟ್ ಮಾಡಿಕೊಂಡು ಹಾಕಿ ರುಬ್ಬಿ 8 ಅವರ್ ಆದಮೇಲೆ ಪರ್ಮಿನೇಷನ್ ಆಗಿದೆ ಈ ರೀತಿಯಾಗಿ. ಅದಕ್ಕೆ ದೋಸೆ ಮಾಡೋದಕ್ಕೆ ಮುಂಚೆನೇ ನಾವು ದೋಸೆ ಸಂಪಣಿ ರುಬ್ಬೋವಾಗನೇ ಸೋಡಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಇಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಇಕ್ಕಿದ್ದೀವಿ. ಈಗ ನೋಡಿ ಈ ರೀತಿ ಮಾಡಿರೋವಾಗಲೇ ದೋಸೆ ಬೇಗನೂ ಏಳುತ್ತೆ. ಈ ಈರುಳ್ಳಿ ಹಾಕಿ ರುಬ್ಬೋದ್ರಿಂದ ಎಲ್ಲೂ ಕಾವಲಿಗೆ ಅಂಟ್ಕೊಳೋದಿಲ್ಲ ನೋಡಿ. ಈ ರೀತಿಯಾಗಿ ಕ್ರಿಸ್ಪಿನೆಸ್ ಆಗಿ ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಸಂಪಣಿ ರುಬ್ಬೋವಾಗಲೇ ನಾವು 2 ಈರುಳ್ಳಿನ ಕಟ್ ಮಾಡಿಕೊಂಡು ರುಬ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ ದೋಸೆನೂ. ಎಲ್ಲೂ ತವಾಗ ಅಂಟ್ಕೊಳೋದೇ ಇಲ್ಲ. ಯಾವ ರೀತಿ ಆದರೂ ಹಾಕಿದ್ರೂ ತವಾಗೆ ಅಂಟ್ಕೊಳೋದಿಲ್ಲ ನೋಡಿ. ಇವಾಗ ಈ ರೀತಿ ನಿಮಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು ಕ್ರಿಸ್ಪಿನೆಸ್ ಆಗಿ ಹಾಕ್ಕೊಂಡು ಸ್ವಲ್ಪ ಉರಿನ ಸಣ್ಣ ಉರಿ ಮಾಡಿಬಿಟ್ಟು ಇಟ್ಕೊಂಡ್ರೆ ದೋಸೆ ಅಂತೂ ತುಂಬ ಕ್ರಿಸ್ಪಿನೆಸ್ ಆಗಿ ಬರ್ತದೆ. ಒಂದು ಸ್ಪೂನು ಸಕ್ಕರೆನೂ ಹಾಕಿ ಮಿಕ್ಸ್ ಮಾಡೋದ್ರಿಂದ ದೋಸೆ ಕಲ್ಲರು ಸಹ ಚೆನ್ನಾಗಿ ಬರ್ತದೆ ನೋಡಿ. ಇವಾಗ ಈ ರೀತಿಯಾಗಿ ದೋಸೆ ಹಾಕ್ಕೊಂಡಿದ್ದೀವಿ ನಾವು ಇಲ್ಲಿ. ಇದನ್ನು ಕ್ರಿಸ್ಪಿನೆಸ್ ಆಗೋವರೆಗೂ ಸ್ವಲ್ಪ ಹೊತ್ತು ಬಿಡೋಣ. ನಿಮ್ಗೆ ಎಷ್ಟು ಕ್ರಿಸ್ಪಿನೆಸ್ ತಿಂತೀರೋ ಅಷ್ಟು ಕ್ರಿಸ್ಪಿನೆಸ್ ಹಾಕ್ಕೊಬೋದು. ಜಾಸ್ತಿ ಕ್ರಿಸ್ಪಿನೆಸ್ ಆಗಿ ಬೇಕಂದರೆ ನೀವು ಸ್ವಲ್ಪ ಸಿಮ್ಮಾಗಿ ಇಟ್ಕೊಂಡ್ಬಿಟ್ರೆ, ಗ್ಯಾಸ್ ಸ್ಟವ್ಗೆ ಸ್ವಲ್ಪ ಸಿಮ್ಮಾಗಿ ಇಟ್ಕೊಂಡ್ಬಿಟ್ರೆ ಆಗ ತುಂಬ ಕ್ರಿಸ್ಪಿನೆಸ್ ಆಗಿ ಬರ್ತದೆ ನೋಡಿ. ಎಲ್ಲೂ ಅಂಟ್ಕೊಳೋದಿಲ್ಲ. ಈರುಳ್ಳಿ ಹಾಕಿ ರುಬ್ಬೋದ್ರಿಂದ ನಾವು ಎಲ್ಲೂ ಅಂಟ್ಕೊಳೋದೇ ಇಲ್ಲ.
ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈ ರೀತಿಯಾಗಿ ಕ್ರಿಸ್ಪಿನೆಸ್ ಆಗಿ ತುಂಬ ಚೆನ್ನಾಗಿ ಬರ್ತದೆ ದೋಸೆ. ನಿಮಗೆ ಒಂದು ಸೈಡ್ ಬೇಕಂದರೆ ರೋಸ್ಟು ಒಂದು ಸೈಡ್ ಮಾಡ್ಕೊಳ್ಳಿ, ಇಲ್ಲ 2 ಸೈಡ್ ಬೇಕು ಅಂದರೆ 2 ಸೈಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ದೋಸೆ. ನೋಡಿ ಬಿಸಿ ಬಿಸಿಯಾದ ರುಚಿಕರವಾದ ಆಲೂಗಡ್ಡೆ ಪಲ್ಯ ಜೊತೆಗೆ ಚಟನಿ, ಹೋಟೆಲ್ ಸ್ಟೈಲಿಯ ಚಟ್ನಿ. ನೋಡಿ ಬಿಸಿ ಬಿಸಿಯಾದ ಮಂಗಳೂರು ಸ್ಟೈಲಿನ ದೋಸೆ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.